ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಶಶಾಂಕ್ ರವೀಂದ್ರ ಮೋಟರ್ ಶಾಂಕ್ಸಿಂದ. ಇವತ್ತು ನಾವು ಬಸರಾಳು ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಒಂದು ಪುರಾತನ ಹೊಯ್ಸಳರ ಕಾಲದ ಒಂದು ದೇವಸ್ಥಾನ. ಸುಮ್ಮನೆ ಹಿಂಗೆ ಗೂಗಲ್ ಸರ್ಚ್ ಮಾಡ್ಬೇಕಾದ್ರೆ ಸಿಕ್ಕಿದ್ದು, ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಲೆಟ್ಸ್ ಗೋ. ಈ ದೇವಸ್ಥಾನದ ಬಗ್ಗೆ ಅಷ್ಟು ಏನು ಮಾಹಿತಿ ಇಲ್ಲ. ನಮಗೆ ಗೊತ್ತಿರೋ ಪ್ರಕಾರ 12ನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ, ಹೊಯ್ಸಳರ ಕಾಲದಲ್ಲಿ ಕಟ್ಟಿದಂಥ ಒಂದು ದೇವಸ್ಥಾನ. ತುಂಬ ಜನ ಯಾರೂ ಹೋಗಿಲ್ಲ ಇಲ್ಲಿಗೆ. ನಿಜವಾಗ್ಲು ಸುಮ್ಮನೆ ಒಂದು ಇವತ್ತು ಎಲ್ಲರೂ ಒಂದು ಕಡೆ ಹೋಗೋಣ ಅಂದ್ಬಿಟ್ಟು ಗೂಗಲ್ ಸರ್ಚ್ ಮಾಡಿ ಜಾಗಗಳನ್ನ ಹುಡುಕ್ತಾ ಇರ್ಬೇಕಾದ್ರೆ ಸಿಕ್ಕಿದಂಥ ಜಾಗ ಇದು. ಜೊತೆ ಇನ್ನೂ ಇಬ್ಬರು ಇದ್ದಾರೆ ಇವತ್ತು. ಒಂದು ಡಾಮಿನೋರು, ಒಂದು ಡ್ಯೂಕ್ 390, ಇಬ್ಬರು ನನ್ನ ಫ್ರೆಂಡ್ಸೇ. ಸೊ ಹೋಗಿ ಮಜಾ ಮಾಡ್ಕೊಂಡು ಬರೋದು ಇವತ್ತು. ಸಖತ್ತಾಗಿ ಬಿಸಿಲು ಹೊಡಿತಾ ಇದೆ. ಮಳೆ ಬರುವ ಯಾವುದೇ ರಕ್ಷಣೆಗಳು ಕಾಣ್ತಾ ಇಲ್ಲ ಇವತ್ತು. ಖುಷಿ ಆಗ್ತಾ ಇದೆ. ಸೊ ಲೆಟ್ಸ್ ಎಂಜಾಯ್ ದಿಸ್ ರೈಡ್. ಈ ಹಾಸನ್ ಹೈವೇಲಿ ಗಾಡಿ ಓಡಿಸೋ ಮಜಾನೇ ಬೇರೆ. ಆರಾಮಾಗಿ 4 ಲೈನ್ ಹೈವೇ, ಗಾಡಿಗಳು ತುಂಬ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಬಟ್ ಆದರೂ ನೆಮ್ಮದಿಯಾಗಿ ನಮ್ಮ ಕಡೆಗೆ ನಾವು ಹೋಗ್ಬೋದು. ಯಾವುದೇ ಥರದ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ. ಬಟ್ ನಿಮ್ಮ ಈಗೋ ಚೆಕ್ ನೀವು ಇಟ್ಕೊಬೇಕು. ಯಾಕೆಂದರೆ ತುಂಬ ಜನ ಈ ರೋಡಲ್ಲಿ ನಿಮ್ಮನ್ನ ಕಾಲಿಳಿಯೋಕ್ಕೆ ಅಂತಲೇ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನೀವು ಯಾವ ಪ್ರವೋಕ್ ಆಗದೆ ನೆಮ್ಮದಿಯಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಯಾವ ಟೆನ್ಷನ್ ಇರೋಲ್ಲ. ಆರಾಮಾಗಿ ನಿಮ್ಮ ಪಡಿ ನೀವು ಡೆಸ್ಟಿನೇಷನ್ಗೆ ಹೋಗಬೇಕು. ಆರಾಮಾಗಿ ನಿಮ್ಮ ಪಡಿ ನೀವು ಬಂದ್ಬಿಡಬೇಕು. ಇನ್ಫ್ಯಾಕ್ಟ್ ವಿ ಆರ್ ನಾಟ್ ಗೋಯಿಂಗ್ ಟು ರೇಸ್ ಎನಿ ಒನ್. ಸೊ ಅದನ್ನು ತಲೆಯಲ್ಲಿಟ್ಕೊಂಡು ಆರಾಮಾಗಿ ಓಡಿಸ್ತಾ ಇದ್ದೀನಿ ನಾನು. ನಮ್ಮ ಶಿವಪ್ರಸಾದ್ ಮುಂದಕ್ಕೆ ಹೋದರು. ಹಾಯ್ ಶಿವಪ್ರಸಾದ್. ಆಮೇಲೆ ನಮ್ಮ ಹಿಂದೆ ಋತ್ವಿಕ್ ಅವ್ರು ಇದ್ದಾರೆ. ನಮ್ಮ ಋತ್ವಿಕ್ ಅವ್ರು ಕಾಣ್ತಾ ಇಲ್ವಲ್ಲ, ಎಲ್ಲೋದ್ರು? ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ, ಮುಂದಕ್ಕೆ ಬಿಟ್ಕೊಳ್ಳೋಣ ಅವ್ರನ್ನ. ಅದೇ ನಮ್ಮ ಋತ್ವಿಕ್ ಅವರು. ಸೊ 3 ಜನ, ನಾನು, ಶಿವಪ್ರಸಾದ್, ಋತ್ವಿಕ್, 3 ಜನ ಇವತ್ತು ಹೋಗ್ತಾ ಇದ್ದೀವಿ. ಪ್ರತಿ ಸತಿ ನಾನು ಹೇಳ್ದಂಗೆನೆ, ಇನ್ನೂ ನನ್ನ ವಿಡಿಯೋ ನೋಡ್ತಿರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಎಲ್ಲರಿಗೂ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಒಂದು ಸಬ್ಸ್ಕ್ರೈಬು, ಲೈಕು, ಕಮೆಂಟಿಂದಾನೇ ನಮ್ಮಂಥ ಒಂದು ಚಿಕ್ಕ ಚಾನೆಲ್ ಬೆಳೆಯೋಕ್ಕೆ ಸಾಧ್ಯ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ನನ್ನ ಮುಂದೆ ಒಂದು GT 650 ಹೋಗ್ತಾ ಇದೆ. ತುಂಬ ಚೆನ್ನಾಗಿ ಓಡಿಸ್ತಾ ಇದ್ದಾರೆ ಗಾಡಿನ. ಗಾಡಿ ನೋಡೋಕ್ಕೆ ತುಂಬ ಲುಕ್ ಆಗಿದೆ, ಸಖತ್ತಾಗಿದೆ. ನೋಡೋಣ ಅವ್ರನ್ನ ಮಾತಾಡ್ಸೋಕ್ಕಾಗುತ್ತಾ ಅಂತ. ಹಿ ಈಸ್ ಹ್ಯಾಪಿ. ಚೆನ್ನಾಗಿದೆ ಗಾಡಿ. ಈ ಥರ ರೋಡಲ್ಲಿ ನಮ್ಮ ಮೇನ್ ಇಂಟೆನ್ಷನ್, ಎಲ್ಲರೂ ನಾವು ಹೋಗ್ಬೇಕಾದ್ರೆ ಈ ಥರ ಹೊಸೊಬ್ರನ್ನ ಮೀಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ತಿಳ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಹಂಗಂತ ಎಲ್ಲ ಸ್ಟ್ರೇಂಜರ್ಸ್ನ ಮಾತಾಡ್ಸಕ್ಕೆ ಹೋಗ್ಬಿಡಿ, ಎಲ್ಲರೂ ಒಂದೇ ಥರ ಇರೋಲ್ಲ. ಬಟ್ ಸ್ಟಿಲ್ ದ ಫಸ್ಟ್ ಡೈವರ್ಷನ್ನು ಕುಣಿಗಲಿಂದ ಮುಂದೆ ಬಂದ್ಬಿಟ್ಟು ತೊಗೊತಾ ಇದ್ದೀವಿ ನಾವು. ಸೊ ಇಲ್ಲಿಂದ ಫುಲ್ಲು ನಮ್ಮದು ಕಂಟ್ರಿ ರೋಡ್ಸ್. ಈ ರೋಡಲ್ಲಿ ಓಡಿಸೋ ಮಜಾನೇ ಬೇರೆ ಇವಾಗ. ಆದರೆ ತುಂಬ ಹುಷಾರಾಗಿರಬೇಕು. ಯಾಕೆಂದರೆ ಯಾವಾಗಲೂ ನಾವು ಬರಬೇಕಾದ್ರೆ ಈ ಥರ ತುಂಬ ಪ್ರಾಣಿಗಳು ಆಡ್ತಿರ್ತವೆ. ಹಸು, ಕರು, ಎಮ್ಮೆ, ಮೇಕೆ, ನಾಯಿಗಳು, ಏನೇನೋ ಇರುತ್ತೆ. ಆರಾಮಾಗಿ ಬರಬೇಕಷ್ಟೆ. ನೆಕ್ಸ್ಟು ಡೈವರ್ಷನ್ನು ಕುಣಿಗಲ್ ಮದ್ದೂರು ರೋಡ್ ಅಂತ. ಇದು ಮದ್ದೂರ್ಗೆ ಹೋಗುತ್ತೆ ಕಣೋ ಶಿವ ಇಲ್ಲಿಂದ. ನಾವು ಮದ್ದೂರ್ಗೆ ಹೋದರೆ ಇವತ್ತು ಬರೋದೇ ಇಲ್ಲ ವಾಪಸ್ಸು. ಯಾಕಣ್ಣ ಹಿಂಗೆ ಅಡ್ಡ ಹೋಗ್ತಿದ್ಯಣ್ಣ, ಬಿಟ್ಬಿಡೋಣ ಜಾಗ, ನಮ್ಗೆ ಹೋಗ್ತೀವಿ.
ಓಕೆ, ಅಲ್ಲ ಹಿಂದ್ಗಡೆ ಲಾರಿ ಬರ್ತಾಯಿದೆ, ಹುಷಾರು. ಓಕೆ, ಕುಣಿಗಲ್ ಆದಮೇಲೆ ನಾವು ನಮ್ಮ ಫಸ್ಟ್ ಲೆಫ್ಟ್ ತೊಗೊಂಡಿದ್ದೀವಿ. ಫಸ್ಟ್ ಡೈವರ್ಷನ್ ನಮ್ಮದಿದು. ಇಲ್ಲಿಂದ ಸುಮಾರು 54 ಕಿಲೋಮೀಟ್ರ್ ಅಂತ ನಮ್ಮ ಗೂಗಲ್ ಮ್ಯಾಪನ್ನು ತೋರಿಸ್ತಾ ಇದೆ. ನಡೀರಿ ಹೋಗೋಣ. ಸೊ ಈ ರೋಡ್ ಬಂದ್ಬಿಟ್ಟು ಇವಾಗಿನ ಗೊತ್ತಾಯಿತು ನನಗೆ, ಹುಲಿಯೂರು ದುರ್ಗಕ್ಕೆ ಹೋಗುವಂಥ ರೋಡು. ಬಿಕಾಸ್ ನಾವು ಹುಲಿಯೂರು ದುರ್ಗದಿಂದನೇ ಇನ್ನೊಂದು ಡೈವರ್ಷನ್ ತೊಗೊಂಡು ರೈಟ್ ಸೈಡು ಹೋಗಬೇಕು ನಾವು. ಹುಲಿಯೂರು ದುರ್ಗ ಇಲ್ಲಿಂದ 17 ಕಿಲೋಮೀಟ್ರ್ ಇದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ಟು ದಿಸ್ ಪ್ಲೇಸ್. ರೋಡ್ ಮಾತ್ರ ಸಖತ್ತಾಗಿದೆ ಈ ರೋಡು. ಇಟ್ ಈಸ್ ಜಸ್ಟ್ 2 ಲೈನ್ ಹೈವೇ, ಬಟ್ ರೋಡ್ ಮಾತ್ರ ಸಖತ್ತು. ಯಾರಾದರೂ ಈ ಜಾಗಕ್ಕೆ ಬರಬೇಕು ಅಂದರೆ ಕುಣಿಗಲಿಂದ ಮುಂದೆ ಬಂದು ಲೆಫ್ಟ್ ತೊಗೊಂಡು ಅಲ್ಲಿಂದ ಹುಲಿಯೂರು ದುರ್ಗಕ್ಕೆ ಹೋಗೋ ರೋಡಿಗೆ ಬಂದ್ಬಿಟ್ಟು ಅಲ್ಲಿಂದ ಹೋಗಬೇಕು. ಸೂಪರ್ ರೋಡ್. ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ಹುಲಿಯೂರು ದುರ್ಗ ಫಾರೆಸ್ಟ್ ಅಂತ. ಫುಲ್ ಪ್ರೊಟೆಕ್ಟೆಡ್ ಏರಿಯಾ. ಸ್ಟೇಟ್ ಫಾರೆಸ್ಟಿಗೆ ಸೇರುತ್ತೆ ಅನಿಸುತ್ತೆ. ಆ ಕಡೆ ಈ ಕಡೆ ಎಲ್ಲ ಫೆನ್ಸಿಂಗ್ ಹಾಕಿದ್ದಾರೆ. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಕೂಡ ಇದೆ. ದೇವ್ರ ಯಾಕೆ ಕಾಪಾಡಪ್ಪ. ಸೊ ಚೆನ್ನಾಗಿದೆ ಏರಿಯಾ. ಈ ಥರ ಚಿಕ್ಕ ಚಿಕ್ಕ ಫಾರೆಸ್ಟ್ಗಳು ತುಂಬ ಇದೆ ಕರ್ನಾಟಕದಲ್ಲಿ. ಬೆಂಗಳೂರು ಹತ್ರನೇ 2-3 ನೋಡಿದ್ವಲ್ಲ ನಾವು. ವಾವ್, ಫಾರೆಸ್ಟ್ ಕಡೆಯಿಂದ ಬಂದ್ರಿ. ಕೆಂಕೆರೆ, ಊರ ಹೆಸರು ಕೆಂಕೆರೆ. ಪೊಲೀಸಣ್ಣ. ಇಲ್ಲೊಂದು ಯಾವುದೋ ಸೂಪರ್ ಆಗಿದೆ ಜಾಗ ಅಂತ ಇಲ್ಲಿ ನಿಲ್ಸ್ಕೊಂಡ್ವಿ. ಲುಕ್ ಅಟ್ ದಿಸ್. ಅಮೇಝಿಂಗ್. ಪೂರ್ತಿ ಗದ್ದೆ, ಕಬ್ಬು ಬೆಳೀತಾ ಇದ್ದಾರೆ ಅನ್ಸುತ್ತೆ ಇಲ್ಲಿ. ಬಟ್ ವಾಟ್ ಅ ಪ್ಲೇಸ್. ನಮ್ಮ ಜೊತೆಗೆ ಋತ್ವಿಕ್ ಅವರಿದ್ದಾರೆ. ಹಾಯ್ ಋತ್ವಿಕ್, ಹೌ ಆರ್ ಯು? ಶಿವಣ್ಣ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ ಇಲ್ಲಿ. ಸೊ ಹೊಸ 360 ಕ್ಯಾಮ್ರಾ DJ ಇದು. ಎಸ್ ಹೊಸ ಡ್ಯೂಕ್ 390. ಶಿವ, ಹೊಸ ಕ್ಯಾಮ್ರಾ, ಹೊಸ ಬೈಕು, ಅದ್ಭುತ. ಸಗದ ಇದೆ ಗಾಡಿ. ಸರಿ, ಮತ್ತೆ ಶಾರ್ಟ್ ಬ್ರೇಕ್ ಆಯಿತು. ಲೆಟ್ಸ್ ಗೋ. ಮೀಟು, ನನಗೂ ಹಸ್ವಾಗ್ತಿದೆ. ಮುಂದೆ ಯಾವ್ದಾದ್ರು ಹಳ್ಳಿ ಹೋಟ್ಲು ಹುಡ್ಕೊಂಬರೋಣ. ಸಿಗುತ್ತೆ, ಮುಂದಕ್ಕೆ ಹೋಗೋಣ. ತಟ್ಟೆ ಇಡ್ಲಿ, ಪಲಾವು, ನಿಂಗೇನು ಬೇಕೋ ಅದನ್ನು ತಗೊಂಡು ತಿನ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಇಲ್ಲಿ ಏನೋ ಜಾತ್ರೆನೇ ಏನೋ ನಡೀತಾ ಇದೆ. ಕೋಣ ಗೀಣ ಕಡಿತಾರ ಏನೋಪ್ಪ, ಗೊತ್ತಿಲ್ಲ. ಅಣ್ಣ ಕುರಿ ಜಾಗ ಕೊಡೋಣ. ವಾವ್, ಜಾತ್ರೆ ಸಖತ್ತಾಗಿ ನಡೀತಾ ಇದೆ. ದೇವರೇ ಕಾಪಾಡಪ್ಪ. ಸೂಪರ್. ಓಕೆ, ಅಲ್ಲೇ ನಿಲ್ಸರಿ ಜಾಗನ. ನಾನು ಇಲ್ಲಿ ನಿಲ್ಸ್ಕೊಂಡಿದ್ದೀನಿ. ಬಂದಿದ್ದಾಯಿತು. ಸೊ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಚೆಕ್ ಔಟ್ ದ ಟೆಂಪಲ್. ಆಂಜನೇಯ ದೇವಸ್ಥಾನ ಇದೆ ಇಲ್ಲಿ. ದೇವರೇ ಕಾಪಾಡಪ್ಪ. ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಸೊ ಲೆಟ್ಸ್ ಗೋ ಬೈಸ್. ಓಣ, ಯೋ ಬ್ರಿಂಗಿಂಗ್ ದಟ್. ಓಕೆ, ಇದು ಸಾಮಾನು ಇರಲಿ ಪರವಾಗಿಲ್ಲ. ಸೊ ನಾವು ಹೋಗ್ಬೇಕಾದ್ರೆ ದೇವಸ್ಥಾನ ಇಲ್ಲಿದೆ. ವಿಲ್ ಗೋ ಆ್ಯಂಡ್ ವಿಲ್ ಚೆಕ್ ಇಟ್ ಔಟ್. ವಾವ್, ಓಕೆ. ಇಲ್ಲಿ
footwears here only. ಇದು ಯಾವ ದೇವಸ್ಥಾನ ಇದು ಚಿಕ್ಕದು? ಸಾವಿರದ 235. ಕಲ್ಲಿನ ಶಾಸನ. ಫೋಟೋಸ್ ತೆಕ್ಕೊಬೋದು. ಸೊ ಏನಪ್ಪ ಅಂದರೆ ಈ ಜಾಗದಲ್ಲಿ ಯಾವುದೇ ಥರದ ಡ್ರೋನ್ ಬಳಕೆ ಮಾಡಿ ವಿಡಿಯೋ ಮಾಡೋಂಗಿಲ್ಲ. ಒಳಗಡೆ ನೀವು ಯಾವುದೇ ಥರದ ಒಂದು ಫೋಟೋಸ್ ಆಗಲಿ ವಿಡಿಯೋ ಆಗಲಿ ಮಾಡೋಕ್ಕಾಗಲ್ಲ. ಹೊರಗಡೆಯಿಂದ ನೀವು ಫೋಟೋ ತೆಕ್ಕೊಬೋದು. ನಾವು ಅದನ್ನೇ ಮಾಡ್ತಾಯಿದ್ದೀವಿ. ಒಳಗಡೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆರ್ಕಿಟೆಕ್ಚರ್ ಮಾತ್ರ ಸಕ್ಕತ್ತಾಗಿದೆ ರೀ. ಇದು ಒಂಥರ ಮಿನಿ ಬೇಲೂರು ಹಳೆಬೀಡು ಥರನೇ, ಬಿಕಾಸ್ ಅದೇ ಕಾಲದ್ದೇ ಇದು. ಇಲ್ಲಿ ನಿಮಗೆ ಸೆಲ್ಫಿ ಸ್ಟಿಕ್ ಯೂಸ್ ಮಾಡೋಕ್ಕೆ ಬಿಡೋಲ್ಲ, ಡ್ರೋನ್ ಯೂಸ್ ಮಾಡೋಕ್ಕೆ ಬಿಡೋಲ್ಲ, ಹೈ ಎಂಡ್ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ. ಸೊ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. ಒಳ್ಳೆಯದು ಆ ರೆಸ್ಟ್ರಿಕ್ಷನ್ಸ್, ನನಗೇನೋ ಸರಿ ಅನ್ನಿಸ್ತು. ಬಟ್ ಅಂದರೆ ಕೆಲವರು ಪಡಿಸ್ಕೊತಾರೆ. ಯಾ ಕರೆಕ್ಟ್. misuse and use it for some. ಎಸ್, ಬಟ್ ನನಗೆ ಒಂದು ಅರ್ಥ ಆಗ್ತಿಲ್ಲ. ದೇವಸ್ಥಾನದ್ದು ಇದು ಬಾಗಿಲಿರಬೇಕಾಗಿತ್ತಲ್ವ? ಸೈಡಿಂದ ಬಾಗಿಲಿದೆ, ಇದಕ್ಕೆ ಸೈಡಿಂದ ಬಾಗಿಲಿದೆ ಅಲ್ಲ? ಹೌದು, ಅದು ಮೇಯ್ನು. ಅದು ಗರ್ಭಗುಡಿ ಎಲ್ಲ ಆ ಕಡೆ ಅಲ್ಲಿದೆ. ಕೆಳಗಡೆ ಇಳಿದು ಹೋಗೋಣ ಬಾ. ಸೂಪರ್. ಬೇಜಾರಾಗೋದು ಏನಂದರೆ ವಿ ಕೆನಾಟ್ ಕ್ಯಾಪ್ಚರ್ ಮೋರ್ ಆಫ್ ದಿಸ್ ಅಷ್ಟೇ. ಇವಾಗ ಯಾವ ಲೈನಲ್ಲಿ ರಾಮಾಯಣ, ಯಾವ ಲೈನಲ್ಲಿ? ಓಹೋ, ಕೆಳಗಡೆ ಆನೆ, ಕುದುರೆ, ಸಿಂಹ. ಆನೆ, ಕುದುರೆ, ಸಿಂಹ. ಓಕೆ. ಆನೆ, ಕುದುರೆ, ಸಿಂಹ, ರಾಮಾಯಣ, ಆಮೇಲೆ ಮಹಾಭಾರತ. ರಾಮಾಯಣ ಮೊದಲಲ್ಲ? ತುಂಬ ಚೆನ್ನಾಗಿತ್ತಲ್ಲ ಜಾಗ? ಸೂಪರ್ ಜಾಗ, ಚೆನ್ನಾಗಿತ್ತು. ಆಮೇಲೆ ಇಟ್ ವಾಸ್ ನಾಟ್ ಅ ವೇಸ್ಟ್ ಆಫ್ ಅ ರೈಡ್. ಅಮೇಝಿಂಗ್ ಆಗಿತ್ತು. ಸೊ ಮನೆಗೆ ಹೊರಡುವಂಥ ಸಮಯ. ಲೆಟ್ಸ್ ಗೋ. ಹಾಯ್ ಹೇಳ್ರ ಒಂದ್ಸತಿ. ಸೂಪರ್. ಓಕೆ, ಇನ್ನೇನು ಗಾಡಿ ಎತ್ಕೊಂಡು ಹೋಗೋದು. ಲುಕ್ ಅಟ್ ದ್ಯಾಟ್, ಸಿಂಪ್ಲಿ ಅಮೇಝಿಂಗ್. ಲೆಟ್ಸ್ ಗೋ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ, ಬಟ್ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. ಬಂದರೆ ಪೀಸಾಗಿ ಬಂದು ಯಾರಿಗೂ ಏನೂ ತೊಂದರೆ ಕೊಡ್ದಂಗೆ ಹೋಗ್ಬೇಕಿಲ್ಲಿ. ಏಕೆಂದರೆ ಇದೊಂದು ಹಳೆಯ ದೇವಸ್ಥಾನ ಆಗಿರೋದ್ರಿಂದ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗ್ಬರುತ್ತೆ. ಸೊ ಕೊನೆಗೂ ಒಳ್ಳೆ ರೈಡ್ ಇತ್ತು, ತುಂಬ ಚೆನ್ನಾಗಿತ್ತು, ಭಾಳ ಇಷ್ಟ ಆಯಿತು ನನಗೆ. ಬಟ್ ಏನಂತ ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಇದೆ. ಆ ರೆಸ್ಟ್ರಿಕ್ಷನ್ಸ್ನ ಫಾಲೋ ಮಾಡೋದು ಭಾಳ ಒಳ್ಳೆಯದು. ಬಿಕಾಸ್ ಇದು ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಎಲ್ಲ ರೆಸ್ಟ್ರಿಕ್ಷನ್ಸ್ಗಳನ್ನ ಫಾಲೋ ಮಾಡಿದ್ರೆ ನಮಗೂ ಯಾವ ತೊಂದರೆ ಆಗೋದಿಲ್ಲ, ಆ ಹಳೆಯ ದೇವಸ್ಥಾನಕ್ಕೂ ಯಾವುದೂ ತೊಂದರೆ ಆಗೋದಿಲ್ಲ. ಬಟ್ ನಾನು ಎಂಜಾಯ್ ಮಾಡಿದೆ ಅಪ್ಪ. ಒಳಗಡೆ ಹೋದ್ವಿ, ನೋಡಿದ್ವಿ. ಒಳಗಡೆ ದೇವರು ತುಂಬ ಚೆನ್ನಾಗಿದೆ. ಇನ್ನೂ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ದಿನ. ಸೊ ಪೂಜೆ ಟೈಮಿಂಗ್ಸ್ ಗೊತ್ತಿದ್ರೆ ಟೈಮಿಂಗ್ಸ್ ತೊಗೊಂಡ್ಕೊಂಬರ್ಬೋದು. ಬಟ್ ಏನು ಸಕ್ಕತ್ತಾಗಿತ್ತು ಗೊತ್ತಾ ಆ ದೇವಸ್ಥಾನ. ಕೆಲವೊಂದು ಪಿಕ್ಚರ್ಸ್ಗಳನ್ನ ತೊಗೊಂಡಿದ್ದೀವಿ, ಅದನ್ನು ಹಾಕಿರ್ತೀನಿ. ಬಟ್
ವಾಟ್ ಅ ಬ್ಯೂಟಿಫುಲ್ ಟೆಂಪಲ್ ಇಟ್ ವಾಸ್ ಅ ವರ್ತ್ ಅ ರೈಡ್. ಬರೀ 120 ಕಿಲೋಮೀಟ್ರು. ಸೊ ಬೆಂಗಳೂರು ಮಧ್ಯದಿಂದ ಸುಮಾರು ಒಂದು 135 ಕಿಲೋಮೀಟ್ರ್ ದೂರ ನಾಗಮಂಗಲ ಹತ್ರ ಬರ್ತಾಯಿದೆ. ಇವಾಗ ನಾವು ನಾಗಮಂಗಲಗೆ ಹೋಗ್ತಾ ಇದ್ದೀವಿ. ಆ ಮಂಗಳಗೆ ಹೋಗ್ಬಿಟ್ಟು ಅಲ್ಲೇನಾದ್ರು ಊಟ ಗೀಟ ಮಾಡಿಕೊಂಡು ಹೊರಟ್ಬಿಡ್ತೀವಿ. ಬಟ್ ನನಗಿನ್ನೂ ಅದು ದೇವಸ್ಥಾನದ್ದೆಲ್ಲ ಹಂಗೆ ಕಣ್ಣಲ್ಲಿ ಕಟ್ಟದಾಗಿದೆ. ಒಳ್ಳೆ ಮೆಮೊರಿ, ಸೂಪರ್ ಮೆಮೊರಿ. ಸುಮ್ಮನೆ ಹುಡ್ಕೊಂಡು ಬಂದಿರೋದು. ಸೊ ನೋ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರ್ಬೇಕಾದ್ರೆ ತುಂಬ ಚೆನ್ನಾಗಿ ಏನಾದ್ರು ಸಿಕ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡುತ್ತೆ. ಅದೇ ಆಗಿದ್ದು ನಮ್ಗೆ ಇವಾಗ. ಸೊ ಈ ಖುಷಿ ನಿಂಗೆ ಕ್ಯಾರಿ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದನೇ ನಮ್ಮಂಥ ಒಂದು ಚಿಕ್ಕ ಚಾನೆಲ್ ಬೆಳೆಯೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ನಾವು ತುಂಬ ಜಾಗಗಳನ್ನ ನೋಡ್ಬೋದು ನಿಮ್ಮಿಂದ. ತುಂಬ ಚೆನ್ನಾಗಿತ್ತು ಜಾಗ. ಈ ಥರ ಜಾಗಗಳನ್ನ ಮತ್ತೆ ನಾವು ತೋರಿಸ್ತೀವಿ. ಸೊ ಅದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಸಿ ಯು ನೆಕ್ಸ್ಟ್ ಟೈಮ್. ಬಾಯ್.